ನಾನು ವೈಮಾನಿಕ ಸಮೀಕ್ಷೆ ಕೂಡ ಭೇಟಿ ಮಾಡಿ ಹೆಚ್ಚಿನ ಅನುದಾನ ಮುಖ್ಯಮಂತ್ರಿಗಳು ಆಕಾಶದಲ್ಲಿ ನೋಡ್ತಾರೋ ಗೊತ್ತಿಲ್ಲ, ಭೂಮಿಯಲ್ಲಿ ನೋಡ್ತಾರೋ ಗೊತ್ತಿಲ್ಲ. ನೀವು ಆಕಾಶದಲ್ಲನ ನೋಡಿ, ಭೂಮಿಯಲ್ಲಿ ನೋಡಿ. ನೀವು ಹೋಗಕ್ಕೆ ಮುಂಚೆ ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ. ಎಷ್ಟು ಪರಿಹಾರ ಕೊಡ್ತೀರಿ, ಮನೆಗಳಿಗೆ ಎಷ್ಟು ಕೊಡ್ತೀರಿ, ಬೆಳೆಗೆ ಎಷ್ಟು ಕೊಡ್ತೀರಿ. ಹಿಂದೆ BJP ಸರ್ಕಾರದ ಇದ್ದಾಗ ಅವ್ರು ಇಷ್ಟು ಕೊಟ್ಟಿದ್ದಾರೆ, ನಾವು ಅದಕ್ಕಿಂತ ಜಾಸ್ತಿ ಕೊಡ್ತೀರಿ ಅಂತ ಘೋಷಣೆ ಮಾಡ್ತೀರಾ ಅಂತ ಜನ ತಿಳ್ಕೊಂಡಿದ್ದಾರೆ, ರೈತರು ತಿಳ್ಕೊಂಡಿದ್ದಾರೆ. ನೀವು ಮಾಡ್ದಿರ ವೈಮಾನಿಕ ಹೋದರೂ ಅಷ್ಟೇ, ಭೂಮಿ ಮೇಲೆ ಹೋದರೂ ಏನು ಉಪಯೋಗ ಇಲ್ಲ. ಫಸ್ಟು ನೀವು ಗೌರ್ಮೆಂಟ್ ಆರ್ಡರ್, ಯಾಕಂದರೆ ಜಿಲ್ಲಾಧಿಕಾರಿಗಳೆಲ್ಲ ಕಾಯ್ತಾ ಇದ್ದಾರೆ, ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. 1 ತಿಂಗಳಿಂದ ಆರ್ಡರ್, ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಆರ್ಡರ್ ಪ್ರಕಾರ ನಾವು ಪರಿಹಾರಗಳನ್ನು ಕೊಡಬೇಕು ಅಂತ. ಈ ಆರ್ಡರ್ ಬಂದಿಲ್ಲ ನೋಡಿ. ಹೇಳಿರ್ತೀನಿ, ಅಲ್ಲಿ ಹೋಗಿ CM ಅವರು ಏನು ಹೇಳ್ತಾರೆ ಅಂದರೆ, ಇಲ್ಲಿ ಗುಲ್ಬರ್ಗ PD ಅಕೌಂಟಲ್ಲಿ DC ಹತ್ರ ಇಷ್ಟು ದುಡ್ಡಿದೆ, 80 ಕೋಟಿ ಇದೆ, 100 ಕೋಟಿ ಇದೆ ಅಂತ. PD ಅಕೌಂಟ್ ಇರೋದು ಫ್ಲಡ್ ಖರ್ಚು ಮಾಡೋಕ್ಕಲ್ಲ, ಜನನ್ನ ಮರಳು ಮಾಡಿಬಿಡ್ತಾರೆ. ಸಿದ್ದರಾಮಯ್ಯನವರ ಗ್ಯಾಂಗ್ ಮರಳು ಮಾಡಿಬಿಡ್ತಾರೆ. ಅದಿರೋದು PD ಅಕೌಂಟ್ ಇರೋದೇ ಬೇರೆ, ಜಿಲ್ಲಾಧಿಕಾರಿಗಳ ಹತ್ರ. ಫ್ಲಡ್ದೇ ಬೇರೆ, SDRF NDRF ಹಣನೇ ಬೇರೆ. ಅಲ್ಲಿರೋ ಹಣಕ್ಕೆ ರಾಜ್ಯ ಸರ್ಕಾರ ಇನ್ನೊಂದಷ್ಟು ಘೋಷಣೆ ಮಾಡಬೇಕು. 3,000 ಕೋಟಿನ ಘೋಷಣೆ ಮಾಡಬೇಕು ರಾಜ್ಯ ಸರ್ಕಾರ. 3,000 ಕೋಟಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. 3,000 ಕೋಟಿ ಈ ಉತ್ತರ ಕರ್ನಾಟಕದಲ್ಲಾಗಿರೋ ಫ್ಲಡ್ಗೆ 3,000 ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಮತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ಬಾರ್ದು. ಕೇಂದ್ರ ಸರ್ಕಾರ ಎವ್ರಿ 4 ಮಂತ್ಸ್ಗೆ NDRFಗೆ ಏನು ಹಣ ಕೊಡಬೇಕೋ ತನ್ನ ಪಾಲಿನ ಹಣವನ್ನು ಅವ್ರು ಕೊಟ್ಬಿಡ್ತಾರೆ. ಎಲ್ಲ ರಾಜ್ಯಗಳಿಗೂ ಕೊಡ್ತಾರೆ, ನಮ್ಮ ರಾಜ್ಯಕ್ಕೂ ಕೊಟ್ಟಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಬದಲು ನೀವು ಫಸ್ಟ್ ಏನು ಕೊಡ್ತೀರಾ ಅಂತ ಹೇಳಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಅಷ್ಟೇ, ನಾವು ಕೇಂದ್ರನ ಕೇಳಲಿಲ್ಲ, ಫಸ್ಟ್ ನಾವು ಬಿಡುಗಡೆ ಮಾಡಿದ್ರಿ, ಆಮೇಲೆ ಕೇಂದ್ರ ಸರ್ಕಾರವನ್ನು ಕೇಳಿದ್ವಿ. ಇದು ನಮ್ಮ ಪರಿಪಾಠ, BJP ಪರಿಪಾಠ. ಇವರು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಉಡುಪಿ, ಮಂಗಳೂರು, ಕೊಡಗು ಸೇರಿ ಸಾಕಷ್ಟು ಉತ್ತರ ಕನ್ನಡ ಆಮೇಲೆ ಧಾರವಾಡದ ಕೆಲವು ಭಾಗಗಳಿಗೆ ಇದೇ ರೀತಿ ಫ್ಲಡ್ ಎಫೆಕ್ಟ್ ಆಗಿದ್ದಾಗ ವಿಸಿಟ್ ಕೊಟ್ಟಿದ್ವಿ, ಅನೌನ್ಸ್ ಮಾಡಿದ್ರಿ, 1 ವಾರದೊಳಗಡೆ ಫಂಡ್ಸ್ ರಿಲೀಸ್ ಮಾಡಿದ್ರಿ. ಈ ಗೌರ್ಮೆಂಟ್ ಯಾಕೆ ಈ ರೀತಿ ಅದ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.